ಈಗಾಗಲೇ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ಉದ್ಯೋಗ ಖಾತ್ರಿ ಯೋಜನೆ ಇದೊಂದು ಕಾನೂನಾತ್ಮಕವಾಗಿ ಅಧಿಕಾರವನ್ನ ಯಾರು ಕೂಲಿ ಕಾರ್ಮಿಕರಿದ್ದಾರೆ, ಯಾರು ರೈತರಿದ್ದಾರೆ, ಯಾರಿಗೆ ಉದ್ಯೋಗ ಇಲ್ಲ ಅಂತವರಿಗೆ 100 ದಿನಗಳ ಕಾನೂನಾತ್ಮಕವಾದಂತ ಉದ್ಯೋಗವನ್ನ ಕೊಟ್ಟುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿತ್ತು. ಮೋದಿ ಸರ್ಕಾರಕ್ಕೆ ಏನಾಗಿದೆ ಅಂತ ಅಂದ್ರೆ, ನನ್ಗೊಂದೇ ಒಂದು ಭಯ ಏನ್ ಶುರು ಆಗಿದೆ ಅಂತ ಅಂದ್ರೆ, ಮೋದಿ ಯಾವಾಗ ಅವ್ರ ಹೆಸರು ಬದಲಾಯಿಸ್ಬಿಡ್ತಾರೋ ಅಂತ. ಈ ಭರಾಟೆಯಲ್ಲಿ ಹೆಸರುಗಳನ್ನ ಬದಲಾಯಿಸೋ ಬರದಲ್ಲಿ ನರೇಂದ್ರ ಮೋದಿಯನ್ನ ಹೆಸರನ್ನೇ ಎಲ್ಲಿ ಬದಲಾವಣೆ ಮಾಡ್ಕೊಂಡ್ಬಿಡ್ತಾರೋ ಅಮಿತ್ ಶಾನು ಅವರು ಇಬ್ರು ಸೇರ್ಕೊಂಡು ಅವ್ರ ಹೆಸರನ್ನೇ ಎಲ್ಲಿ ಬದಲಾವಣೆ ಮಾಡ್ಕೊಂಡ್ಬಿಡ್ತಾರೋ ಅಪ್ಪಿ ಯಾಮಾರ್ಬಿಟ್ಟು ಇದು ಯಾರೋ ಹೆಸರಿಗೆ ಬಿಟ್ಟವ್ರೆ ಹೊಸ ಹೆಸರು ತೋರಿಸ್ಬೇಕು ಅಂತ. ಹೆಸರು ಬದಲಾವಣೆ ಮಾಡೋದು ಅವ್ರ ಚಟ. ಆ ಚಟಕ್ಕೆ ಮದ್ದಿಲ್ಲ. ಅವರು ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಯಾವ ರೀತಿ, ನೀವು ಮಾಧ್ಯಮದವ್ರು ನೀವು ಹೇಳದೇ ಇಲ್ಲ ನೋಡಿ, $15 ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ಬಿಜೆಪಿ ನಾಯಕರೆಲ್ಲ. ಡಾಲರ್ ಬೆಲೆ $15, ನರೇಂದ್ರ ಮೋದಿ ಬಂದ್ರೆ $15 ಬರ್ತದೆ ಅಂತ ಹೇಳಿದ್ರು. ಇನ್ಕಮ್ ಟ್ಯಾಕ್ಸ್ ವಜಾ ಆಯ್ತದೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಎಲ್ಲ ನೀವೇನು ಕೇಳೋದು ಇಲ್ಲ, ಹೇಳೋದು ಇಲ್ಲ. ಏನ್ ಮಾಡ್ಲಿ ನಾನು? ಯಾವ್ದ್ರ ಬಗ್ಗೆ ಹೇಳೋಣ? ಈಗ $15 ಆಗಿದ್ಯಾ? $92 ಆಗಿದೆ, $91 ಆಗಿದೆ, $51, $52 ಇದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಆರ್ಥಿಕತೆ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಇದೇ ಭಾರತೀಯ ಜನತಾ ಪಕ್ಷ ಮಾಡಿತ್ತು. ಕಳೆದ 10-12 ವರ್ಷಗಳಲ್ಲಿ ಇವತ್ತು $40 ಡಾಲರ್ ಬೆಲೆ ಏರಿಕೆ, ರೂಪಾಯಿ ಮೌಲ್ಯ ಕುಸಿತ ಕಂಡಿದೆ. ಅದಕ್ಕೆ ಯಾರು ಕಾರಣ? ಕಾಂಗ್ರೆಸ್ ಕಾರಣನಾ? ಅದಕ್ಕೋಸ್ಕರನೇ ನಾ ಹೇಳಿದ್ದು, ನರೇಂದ್ರ ಮೋದಿ ಹೆಸರನ್ನ ಬದಲಾವಣೆ ಮಾಡ್ಕೊಂಡ್ರೆ ಆಗ ಹೊಸ ಹೆಸರು ಟೈಟ್ಲ್ ಕೊಟ್ಬಿಡ್ಬೋದು. ಅದಕ್ಕೆ ಎಲ್ರಿಗೂ ಆಸೆ ಇದೆ, ನನಗೂ ಆಸೆ ಇದೆಯಪ್ಪ. ನನಗೆ ಆಸೆ ಇಲ್ಲ ಅಂತ ಯಾವ ತರ ಹೇಳಿದೀನ ನಾನು ಯಾವ ತರ ಆಸೆ ಇಲ್ಲ ಅಂತ ಹೇಳಿದೀನ? ನಿನ್ನೆ ಅವರು ರಾಮೋತ್ಸವ ಮಾಡ್ತಾ ಇದ್ದಾರೆ ಅವ್ರ ತಾಲೂಕಿನಲ್ಲಿ. ಸೊ ಹಾಗಾಗಿ ರಾಮೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನ ಬರಬೇಕು ಅಂತ ಹೇಳಿ ಅವರ ಪಕ್ಷದ ಎಲ್ಲ ಮುಖಂಡರುಗಳು ಬಂದು ಆಹ್ವಾನವನ್ನ ಮಾಡಿದ್ರು. ರಾಮೋತ್ಸವ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ. ಇವತ್ತು ಕುಣಗಲ್ ಉತ್ಸವ ಇದೆ, ಪ್ರತಿಭಾ ಪುರಸ್ಕಾರ ಇದೆ, ಅಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ನೀವು ಗಳಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ. ನೀವು ಇನ್ನ ಫಿಕ್ಸ್ ಮಾಡಿಲ್ವಲ್ಲ? ಶುಭಗಳಿಗೆ ಶುಭ ಲಗ್ನ ಎಲ್ಲ ನೀವು ಫಿಕ್ಸ್ ಮಾಡಿದ್ರೆ ನಡೆಯುತ್ತೆ. ನೀವು ಫಿಕ್ಸ್ ಮಾಡಿದಾಗ ನಿವೇಶನ ಆದ್ಮೇಲೆ ಕರೆದು ಒಂದು ತೀರ್ಮಾನ ಮಾಡ್ತಾರೆ ಅಂತ ನಿರೀಕ್ಷೆಗಳು ಶಾಸಕರಲ್ಲಿ ಸಹಜವಾಗಿ ಡೆವಲಪ್ಮೆಂಟ್ ಆದ್ಮೇಲೆ ಎಲ್ಲರದ್ದು ಆ ನಿರೀಕ್ಷೆ. ಇಲ್ಲಿಯ ತನಕ ಹೈಕಮಾಂಡ್ ಆ ತರದ ನಿರ್ಧಾರ ಹೋಗದೇ ಇರೋದು. ಹೈಕಮಾಂಡ್ ಇನ್ನೂ ಈ ವಿಚಾರಕ್ಕೆ ನೀವು ಮುಹೂರ್ತ ಫಿಕ್ಸ್ ಮಾಡಿ, ನೀವು ಮುಹೂರ್ತ ಫಿಕ್ಸ್ ಮಾಡೋದನ್ನ ಕಾಯ್ತಾ ಇದೀವಿ. ಚುನಾವಣೆ ಪ್ರಕ್ರಿಯೆಗಳು ನಡಿಬೇಕಾದ್ರೆ ಚುನಾವಣೆಯಲ್ಲಿ ಒಂದಷ್ಟು ಮೇಲುಸ್ತುವಾರಿಯನ್ನ ಹಾಕುವಂಥದ್ದು. ನಮ್ಮ ರಾಜ್ಯಕ್ಕೂ ಸಾಕಷ್ಟು ಜನ ವೀಕ್ಷಕರನ್ನ ನೇಮಕ ಮಾಡಿದ್ದು. ಸೊ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಒಂದು ಅವರನ್ನ ನಿಯೋಜನೆ ಮಾಡಿದ್ದಾರೆ. ಅದು ಪಕ್ಷದ ಕೆಲಸ ಮಾಡ್ತಾರೆ. ಜಾರ್ಜ್ ಅವ್ರನ್ನು ಮಾಡಿದ್ದಾರೆ ಕೇರಳಗೆ. ನಿರಂತರ ನೀವು ಮುಹೂರ್ತ ಫಿಕ್ಸ್ ಮಾಡಿದಾಗ ಈಗ ಸದ್ಯಕ್ಕೆ ಏನಿಲ್ಲ ಗುರು, ನೀವು ಮುಹೂರ್ತ ಫಿಕ್ಸ್ ಮಾಡಿದ್ರೆ ಆಯ್ತು, ಕ್ಲೋಸ್. ಈಗ ನೀವೇ ಹೈಕಮಾಂಡ್. ನನ್ಗೆ ಅವರು ಹಿರಿಯ ನಾಯಕರಿದ್ದಾರೆ, ಅವರ ಸಲಹೆಗಳನ್ನ ಕಾದ್ ನೋಡೋಣ. ಏನೇನ್ ಸಲಹೆಗಳು ಕೊಡ್ತಾರೆ, ಯಾರ್ಯಾರು ಸಲಹೆಗಳು ಏನೇನ್ ಕೊಡ್ತಾ ಇರ್ತಾರೆ, ಕಾದ್ ನೋಡೋಣ. ಕುಮಾರಸ್ವಾಮಿ ಸ್ಟೇಟ್ ಪಾಲಿಟಿಕ್ಸ್ ಏನೋ ವಾಪಸ್ ರೀಎಂಟ್ರಿ ಬರ್ತದೆ. ಡ್ಯಾಡಿ ಸೋಮ್ ಅಂತೆಲ್ಲ ಯಾರು ಡ್ಯಾಡಿ? ಏನಂತ? ಡ್ಯಾಡಿ ಸೋಮ
ಡ್ಯಾಡಿ ಸೋಮ್ ಅಂದ್ರೆ ಏನು? ಅಂದ್ರೆ ಮತ್ತಷ್ಟು ಪ್ರಭಾವಿತವಾಗಿ ನಾನು ಬರ್ತೀನಿ, ರೀಎಂಟ್ರಿ ಕೊಟ್ಟಿದ್ದೀನಿ ಅಂತ ಅರ್ಥ. ಒಳ್ಳೆ ಚೆನ್ನಾಗಿ ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಅದ್ರ ಮಾತು. ಡ್ಯಾಡಿ ಸೋಮ್ ಅಂತ ಅಂದ್ರೆ ಬ್ಯಾಕ್ ಹೋಮ್ ಅಂತ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ. ಈಗ ಸದ್ಯಕ್ಕೆ ದೇಶದ ಆಗು ಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಯಾಕೆ ಅವ್ರನ್ನ ಕರ್ಕೊ ಬರ್ತಾ ಇದೀರಿ? ಅಲ್ಲಿರೋದು ಇಷ್ಟ ಇಲ್ವಾ ನಿಮ್ಗೆ? ಅವ್ರು ಯಾವತ್ತಪ್ಪ ದೇಶದ ಬಗ್ಗೆ ಮಾತಾಡವ್ರೆ? ನೀನು ಒಳ್ಳೆ ಚೆನ್ನಾಗಿ ಹೇಳ. ಯಾವತ್ತಪ್ಪ ಮಾತಾಡಿದಾರೋ ಈ ದೇಶದ ಬಗ್ಗೆ? ಅವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಒಂದ್ 3 ತಿಂಗಳು ದೆಹಲಿನಲ್ಲಿ ಗಟ್ಟಿಗೆ ಬಿಟ್ರೆ ಇನ್ ಮಿಕ್ಕಿದ್ದೆಲ್ಲ ಕರ್ನಾಟಕನೇ ವಾಸ್ತವ್ಯ. ಅಷ್ಟ್ ಬಿಟ್ರೆ ಇನ್ನೇನಿದೆ? ಈಗಾಗ್ಲೇ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ಉದ್ಯೋಗ ಖಾತ್ರಿ ಯೋಜನೆ ಇದೊಂದು ಕಾನೂನಾತ್ಮಕವಾಗಿ ಅಧಿಕಾರವನ್ನ ಯಾರು ಕೂಲಿ ಕಾರ್ಮಿಕರಿದ್ದಾರೆ, ಯಾರು ರೈತರಿದ್ದಾರೆ, ಯಾರಿಗೆ ಉದ್ಯೋಗ ಇಲ್ಲ ಅಂತವರಿಗೆ 100 ದಿನಗಳ ಕಾನೂನಾತ್ಮಕವಾದಂತ ಉದ್ಯೋಗವನ್ನ ಕೊಟ್ಟುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿತ್ತು. ಮೋದಿ ಸರ್ಕಾರಕ್ಕೆ ಏನಾಗಿದೆ ಅಂತ ಅಂದ್ರೆ, ನನ್ಗೊಂದೇ ಒಂದು ಭಯ ಏನ್ ಶುರು ಆಗಿದೆ ಅಂತ ಅಂದ್ರೆ, ಮೋದಿ ಯಾವಾಗ ಅವ್ರ ಹೆಸರು ಬದಲಾಯಿಸ್ಬಿಡ್ತಾರೋ ಅಂತ. ಈ ಭರಾಟೆಯಲ್ಲಿ ಹೆಸರುಗಳನ್ನ ಬದಲಾಯಿಸೋ ಬರದಲ್ಲಿ ನರೇಂದ್ರ ಮೋದಿಯನ್ನ ಹೆಸರನ್ನೇ ಎಲ್ಲಿ ಬದಲಾವಣೆ ಮಾಡ್ಕೊಂಡ್ಬಿಡ್ತಾರೋ ಅಮಿತ್ ಶಾನು ಅವರು ಇಬ್ರು ಸೇರ್ಕೊಂಡು ಅವ್ರ ಹೆಸರನ್ನೇ ಎಲ್ಲಿ ಬದಲಾವಣೆ ಮಾಡ್ಕೊಂಡ್ಬಿಡ್ತಾರೋ ಅಪ್ಪಿ ಯಾಮಾರ್ಬಿಟ್ಟು ಇದು ಯಾರೋ ಹೆಸರಿಗೆ ಬಿಟ್ಟವ್ರೆ ಹೊಸ ಹೆಸರು ತೋರಿಸ್ಬೇಕು ಅಂತ. ಹೆಸರು ಬದಲಾವಣೆ ಮಾಡೋದು ಅವ್ರ ಚಟ. ಆ ಚಟಕ್ಕೆ ಮದ್ದಿಲ್ಲ. ಅವರು ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಯಾವ ರೀತಿ, ನೀವು ಮಾಧ್ಯಮದವ್ರು ನೀವು ಹೇಳದೇ ಇಲ್ಲ ನೋಡಿ. $15 ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ಬಿಜೆಪಿ ನಾಯಕರೆಲ್ಲ. ಡಾಲರ್ ಬೆಲೆ $15, ನರೇಂದ್ರ ಮೋದಿ ಬಂದ್ರೆ $15 ಬರ್ತದೆ ಅಂತ ಹೇಳಿದ್ರು. ಇನ್ಕಮ್ ಟ್ಯಾಕ್ಸ್ ವಜಾ ಆಯ್ತದೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಎಲ್ಲ ನೀವೇನು ಕೇಳೋದು ಇಲ್ಲ, ಹೇಳೋದು ಇಲ್ಲ. ಏನ್ ಮಾಡ್ಲಿ ನಾನು? ಯಾವ್ದ್ರ ಬಗ್ಗೆ ಹೇಳೋಣ? ಈಗ $15 ಆಗಿದ್ಯಾ? $92 ಆಗಿದೆ, $91 ಆಗಿದೆ, $51, $52 ಇದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಆರ್ಥಿಕತೆ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಇದೇ ಭಾರತೀಯ ಜನತಾ ಪಕ್ಷ ಮಾಡಿತ್ತು. ಕಳೆದ 10-12 ವರ್ಷಗಳಲ್ಲಿ ಇವತ್ತು $40 ಡಾಲರ್ ಬೆಲೆ ಏರಿಕೆ, ರೂಪಾಯಿ ಮೌಲ್ಯ ಕುಸಿತ ಕಂಡಿದೆ. ಅದಕ್ಕೆ ಯಾರು ಕಾರಣ? ಕಾಂಗ್ರೆಸ್ ಕಾರಣನಾ? ಅದಕ್ಕೋಸ್ಕರನೇ ನಾ ಹೇಳಿದ್ದು, ನರೇಂದ್ರ ಮೋದಿ ಹೆಸರನ್ನ ಬದಲಾವಣೆ ಮಾಡ್ಕೊಂಡ್ರೆ ಆಗ ಹೊಸ ಹೆಸರು ಟೈಟ್ಲ್ ಕೊಟ್ಬಿಡ್ಬೋದು. ಅದಕ್ಕೆ ಎಲ್ರಿಗೂ ಆಸೆ ಇದೆ, ನನಗೂ ಆಸೆ ಇದೆಯಪ್ಪ. ನನಗೆ ಆಸೆ ಇಲ್ಲ ಅಂತ ಯಾವ ತರ ಹೇಳಿದೀನ ನಾನು ಯಾವ ತರ ಆಸೆ ಇಲ್ಲ ಅಂತ ಹೇಳಿದೀನ? ನಿನ್ನೆ ಅವರು ರಾಮೋತ್ಸವ ಮಾಡ್ತಾ ಇದ್ದಾರೆ ಅವ್ರ ತಾಲೂಕಿನಲ್ಲಿ. ಸೊ ಹಾಗಾಗಿ ರಾಮೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನ ಬರಬೇಕು ಅಂತ ಹೇಳಿ ಅವರ ಪಕ್ಷದ ಎಲ್ಲ ಮುಖಂಡರುಗಳು ಬಂದು ಆಹ್ವಾನವನ್ನ ಮಾಡಿದ್ರು. ರಾಮೋತ್ಸವ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ. ಇವತ್ತು ಕುಣಗಲ್ ಉತ್ಸವ ಇದೆ, ಪ್ರತಿಭಾ ಪುರಸ್ಕಾರ ಇದೆ, ಅಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ನೀವು ಗಳಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ. ನೀವು ಇನ್ನ ಫಿಕ್ಸ್ ಮಾಡಿಲ್ವಲ್ಲ? ಶುಭಗಳಿಗೆ ಶುಭ ಲಗ್ನ ಎಲ್ಲ ನೀವು ಫಿಕ್ಸ್ ಮಾಡಿದ್ರೆ ನಡೆಯುತ್ತೆ. ನೀವು ಫಿಕ್ಸ್ ಮಾಡಿದಾಗ ಶಾಸಕರೇ ಫಿಕ್ಸ್ ಮಾಡ್ತಾ ಇದ್ರು, ಯಾಕೋ ಈಗ ಸುಮ್ಮನಾಗಿದ್ದಾರೆ. 9ನೇ ತಾರೀಕು ಅಧಿವೇಶನ ಆದ್ಮೇಲೆ ಕರೆದು ಒಂದು ತೀರ್ಮಾನ ಮಾಡ್ತಾರೆ ಅಂತ ನಿರೀಕ್ಷೆಗಳು ಶಾಸಕರು. ಸಹಜವಾಗಿ ಡೆವಲಪ್ಮೆಂಟ್ ಆದ್ಮೇಲೆ ಎಲ್ಲರದ್ದು ಆ ನಿರೀಕ್ಷೆ. ಇಲ್ಲಿಯ ತನಕ ಹೈಕಮಾಂಡ್ ಆ ತರದ ನಿರ್ಧಾರ ಹೋಗದೇ ಇರೋದು. ಹೈಕಮಾಂಡ್ ಇನ್ನೂ ಈ ವಿಚಾರಕ್ಕೆ ನೀವು ಮುಹೂರ್ತ ಫಿಕ್ಸ್ ಮಾಡಿ, ನೀವು ಮುಹೂರ್ತ ಫಿಕ್ಸ್ ಮಾಡೋದನ್ನ ಕಾಯ್ತಾ ಇದೀವಿ. ಚುನಾವಣೆ ಪ್ರಕ್ರಿಯೆಗಳು ನಡಿಬೇಕಾದ್ರೆ ಚುನಾವಣೆಯಲ್ಲಿ ಒಂದಷ್ಟು ಮೇಲುಸ್ತುವಾರಿಯನ್ನ ಹಾಕುವಂಥದ್ದು. ನಮ್ಮ ರಾಜ್ಯಕ್ಕೂ ಸಾಕಷ್ಟು ಜನ ವೀಕ್ಷಕರನ್ನ ನೇಮಕ ಮಾಡಿದ್ರು. ಸೊ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಒಂದು ಅವರನ್ನ ನಿಯೋಜನೆ ಮಾಡಿದ್ದಾರೆ. ಅದು ಪಕ್ಷದ ಕೆಲಸ ಮಾಡ್ತಾರೆ. ಜಾರ್ಜ್ ಅವ್ರನ್ನು ಮಾಡಿದ್ದಾರೆ ಕೇರಳಗೆ. ನಿರಂತರ ನೀವು ಮುಹೂರ್ತ ಫಿಕ್ಸ್ ಮಾಡಿದಾಗ
ಈಗ ಸದ್ಯಕ್ಕೆ ಜನವರಿಯಲ್ಲೇ ಏನೋ ಒಂದು ನ್ಯೂಸ್ ಬರುತ್ತೆ ಅಂತ ನಿರೀಕ್ಷೆಯಲ್ಲಿದ್ದು ಸಡನ್ ಆಗಿ ಅಸ್ಸಾಂಗೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೊಂದು ವಿಳಂಬ ಆಗ್ಬೋದು ಅಂತ ಕಡೆ ಹೋಗ್ತಾರೆ. ಏನಿಲ್ಲ ಗುರು, ನೀವು ಮುಹೂರ್ತ ಫಿಕ್ಸ್ ಮಾಡಿದ್ರೆ ಆಯ್ತು, ಕ್ಲೋಸ್. ಈಗ ನೀವೇ ಹೈಕಮಾಂಡ್ ನನ್ಗೆ. ಹೌದು ಸರ್, ಹಿಂದೆ ಸರ್. ಮಾರ್ಚ್ 31 ತನಕ ಏನು ಆಗಲ್ಲ, ಅದ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡಿ ಅಂತ ರಾಜಣ್ಣ ಅವರು ಹೇಳ್ತಾರೆ. ಅವರು ಹಿರಿಯ ನಾಯಕರಿದ್ದಾರೆ, ಅವರ ಸಲಹೆಗಳನ್ನ ಕಾದ್ ನೋಡೋಣ. ಏನೇನ್ ಸಲಹೆಗಳು ಕೊಡ್ತಾರೆ, ಯಾರ್ಯಾರ ಸಲಹೆಗಳು ಏನೇನ್ ಕೊಡ್ತಾ ಇರ್ತಾರೆ, ಕಾದ್ ನೋಡೋಣ. ಸರ್, ಮತ್ತೆ ಕುಮಾರಸ್ವಾಮಿ ಸ್ಟೇಟ್ ಪಾಲಿಟಿಕ್ಸ್ ಏನೋ ವಾಪಸ್ ರೀಎಂಟ್ರಿ ಬರ್ತದಂತೆ. ಡ್ಯಾಡಿ ಸೋಮ್ ಅಂತೆಲ್ಲ ನೆನ್ನೆಲ್ಲ ಯಾರು ಡ್ಯಾಡಿ? ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಏನಂತ? ಡ್ಯಾಡಿ ಸೋಮ್ ಅಂತ ಡ್ಯಾಡಿ ಸೋಮ. ಡ್ಯಾಡಿ ಸೋಮ ಅಂದ್ರೆ ಏನು? ಡ್ಯಾಡಿಸಮ್ ಅಂದ್ರೆ ಮತ್ತಷ್ಟು ಪ್ರಭಾವಿತವಾಗಿ ನಾನು ಬರ್ತೀನಿ, ರೀಎಂಟ್ರಿ ಕೊಟ್ಟಿದ್ದೀನಿ ಅಂತ ಅರ್ಥ ಸರ್. ಒಳ್ಳೆ ಚೆನ್ನಾಗಿ ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಅದ್ರ ಮಾತು. ಡ್ಯಾಡಿ ಸೋಮ್ ಅಂತ ಅಂದ್ರೆ ಬ್ಯಾಕ್ ಹೋಮ್ ಅಂತ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ. ಈಗ ಸದ್ಯಕ್ಕೆ ದೇಶದ ಆಗು ಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಯಾಕೆ ಅವ್ರನ್ನ ಕರ್ಕೊ ಬರ್ತಾ ಇದೀರಿ? ಅಲ್ಲಿರೋದು ಇಷ್ಟ ಇಲ್ವಾ ನಿಮ್ಗೆ? ಪಾಲಿಟಿಕ್ಸ್ ಜಾಸ್ತಿ ಮಾತಾಡ್ತಾರೆ, ಇಲ್ಲಿಂದ ಎಲ್ಲ ಟೀಕೆ ಮಾಡ್ತಾರೆ. ಅವ್ರು ಯಾವತ್ತಪ್ಪ ದೇಶದ ಬಗ್ಗೆ ಮಾತಾಡವ್ರೆ? ನೀನು ಒಳ್ಳೆ ಚೆನ್ನಾಗಿ ಹೇಳು. ಯಾವತ್ತಪ್ಪ ಮಾತಾಡಿದಾರೋ ಈ ದೇಶದ ಬಗ್ಗೆ? ಅವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಒಂದ್ 3 ತಿಂಗಳು ದೆಹಲಿನಲ್ಲಿ ಗಟ್ಟಿಗೆ ಬಿಟ್ರೆ ಇನ್ ಮಿಕ್ಕಿದ್ದೆಲ್ಲ ಕರ್ನಾಟಕನೇ ವಾಸ್ತವ್ಯ. ಅಷ್ಟ್ ಬಿಟ್ರೆ ಇನ್ನೇನಿದೆ?